ಏನ್ರು ಅಡಿಗೆ ಎಷ್ಟು ಘಮ ಘಮ ಅಂತಿದೆ. ನಮ್ ಚಿನ್ನು ಏನ್ ಮಾಡಿದ್ರು ಘಮ ಘಮ ಅಂತಾನೆ ಇರುತ್ತೆ ಅಪ್ಪ. ಸರಿ ಸರಿ, ಎಲ್ಲ ತುಂಬ್ಕೊಂಡು ಹೋಗ್ತಿದ್ರು ಅಥವಾ ನಮ್ಗ ಏನಾರು ಉಳಿಸಿದ್ರು? ಅಜ್ಜಿ ಇನ್ನೂ ತುಂಬಾ ಉಳ್ದಿದೆ. ಸರಿ ಸರಿ, ಅದೇನು ಯಾವತ್ತು ಊಟ ತಗೊಂಡೋಗ್ತಿರ್ಲ, ಇವತ್ತೇನು? ಅಮ್ಮ, ರಂಜಿತು ತುಂಬಾ ಹೊಟ್ಟೆ ನೋವು ಅಂತಿದ್ರು, ಹಾಗಂತ ಚಿನ್ನುಗ್ ಹೇಳ್ದೆ. ಅದಕ್ಕೆ ಮನೆ ಅಡ್ಗೆ ಊಟ ಮಾಡಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಅಂತ ಹೇಳಿದ್ಲು. ಇಬ್ರು ಭಾವಂದಿರ ಆರೋಗ್ಯ ಕಾಪಾಡೋಕೆ ಚಿನ್ನು ಮಾಡಿರೋ ಉಪಾಯ ಇದು. ಸರಿ ಸರಿ, ಚಿನ್ನು ಸರಿಯಾಗಿ ಯೋಚನೆ ಮಾಡಿದ್ದಾಳೆ. ಹೋಟ್ಲ್ ಊಟ ಆರೋಗ್ಯ ಹಾಳು ಮಾಡುತ್ತೆ, ಮನೆ ಊಟನೇ ಒಳ್ಳೇದು. ನನ್ ಮಗ ಚಿನ್ನು ಕೈ ರುಚಿ ನೋಡಿದ್ಮೇಲೆ ಹೋಟ್ಲ್ ಕಡೆ ಮುಖನೂ ಹಾಕಲ್ಲ ಅಲ್ವಾ ಮಾವ? ಅಪ್ಪ, ಆಗ್ಲೇ ಲೇಟ್ ಆಗಿದೆ, ನಡಿ ಚಿನ್ನು ಹೋಗೋಣ. ಶ್ವೇತತೆ, ನಿಮ್ಮಿಬ್ರಿಗೂ ಅಡುಗೆ ಮಾಡಿ ಆಯಾಸ ಆಗಿರುತ್ತೆ, ಊಟ ನಾನೇ ತಗೊಂಡೋಗಿ ಕೊಡ್ತೀನಿ, ಕೊಡಿ. ಅವರಿಬ್ರು ರೆಡಿ ಆಗಿದ್ದಾರೆ, ಹೋಗಿದ್ ಬರ್ಲಿ ಬಿಡು ರಾಮು. ನಡಿ ಚಿನ್ನು. ಚಂದನ್ ಚಿನ್ನು ಇಬ್ರು ಭೇಟಿ ಆಗಬಾರ್ದು ಅಂತ ಎಷ್ಟು ಕಷ್ಟಪಟ್ಟರು, ಅದು ಸಾಧ್ಯ ಆಗ್ತಾ ಇಲ್ಲ. ನಾನು ತಾನೇ ಎಷ್ಟು ದಿನ ಅಂತ ತಡಿಬಹುದು? ಯಾವತ್ತಾದರೂ ಒಂದಲ್ಲ ಒಂದಿನ ಭೇಟಿ ಆಗಲೇಬೇಕು. ಆಗ ಆಗಬಾರ್ದೆಲ್ಲ ಹಾಗೇ ಆಗುತ್ತೆ. ಬಹುಶಃ ಅದು ಇವತ್ತೇ ಆಗ್ಬಹುದೇನೋ. ಯಾವತ್ತೋ ಆಗೋದು ಇವತ್ತೇ ಆದರೆ ಏನಂತೆ? ಏನು ಯೋಚನೆ ಮಾಡ್ತಿದ್ಯಾ ಮಗನೇ? ಏನಿಲ್ಲಮ್ಮ. ಏನಾಗ್ತಾ ಇದೆ ಇವನಿಗೆ? ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನಲ್ಲ. ಈ ಮನೇಲಿ ಏನೋ ನಡೀತಾ ಇದೆ, ಅದು ಏನು ಅಂತ ಇವನಿಗೆ ಗೊತ್ತಿದೆ. ಇರ್ಲಿ, ಅವನೇ ಬಂದು ಹೇಳೋ ತನಕ ಕಾಯ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ಕಂಪ್ನಿಗೆ ಬಂದ್ಮೇಲೆ ಇನ್ನೂ ಚೆನ್ನಾಗಿದ್ದೀನಿ. ರಂಜಿತ್ ಇದ್ದಾರಾ? ಇರಬೇಕು, ಬನ್ನಿ ಅಮ್ಮ ನೋಡ್ತೀನಿ. ಅಮ್ಮ ಇಲ್ಲಿ ಕೂತೀರಿ. ಆಗ್ಲೇ ಹೇಳಿದ್ನಲ್ಲ ಸಿದ್ದು, ನನಗೆಲ್ಲ ಗೊತ್ತಿದ್ರು ನಾನು ಸುಮ್ಮನಿರಲೇಬೇಕು. ಸಂಪಾದನೆ ಮಾಡಿರೋ ಹಣ ಕಳೆದೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಸಂಪಾದಿಸದೆ ಕಟ್ಕೊಂಡಿರೋ ಸಂಬಂಧಗಳು ಬಿಟ್ಟು ಹೋದ್ರೆ ಮತ್ತೆ ಕಟ್ಟಕ್ಕಾಗಲ್ಲ. ನಿನ್ನ ಮಾತಿಗೆ ಅರ್ಥ ಇದೆ ಚಂದನ್, ಆದರೆ ಇದೇ ರೀತಿ ಮುಂದುವರೆದ್ರೆ ಕಂಪ್ನಿಗೆ ಅಪಾಯ ಆಗುತ್ತೆ. ಅದು ನಿನಗೆ ಅರ್ಥ ಆಗ್ಬೇಕಲ್ವಾ? ಹಲೋ, ಯಾರಿದು ಇಷ್ಟೊಂದ್ಸಲಿ ಫೋನ್ ಮಾಡ್ತಿದ್ದೀರಲ್ಲ? ಏನು, ಕ್ಯಾಬಿನ್ ಹೊರಗಡೆ ಇದ್ದೀರಾ? ಬನ್ನಿ, ಒಳಗೆ ಬನ್ನಿ. ಹೇಳಿ, ಏನು ವಿಷಯ? ಸರ್, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೈಸೂರು ರೋಡಲ್ಲಿ ಕಟ್ಸ್ತಾ ಇರೋ ನಮ್ಮ ಹೊಸ ಬಿಲ್ಡಿಂಗು ರೂಪ್ ಕೊಲಾಪ್ಸ್ ಆಗಿದೆ ಸರ್. ಸರ್, ಸುಮಾರು ಜನ ವರ್ಕರ್ಸು ಒಳಗೆ ಸಿಗಾಕೊಂಡಿದ್ದಾರೆ ಸರ್. ಇದೆಲ್ಲ ಯಾವಾಗಾಯ್ತು? ನಾನು ಸುಮಾರು 2 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್, ಆದರೆ ನೀವು ಫೋನೇ ಪಿಕ್ ಮಾಡ್ತಾಯಿಲ್ಲ ಸರ್. ಸರ್, ಟಿವಿಲೆಲ್ಲ ನ್ಯೂಸ್ ಬರ್ತಾ ಇದೆ, ಒಂದು ಸ್ಪಾಟ್ ಡೆತ್ ಆಗಿದೆ. ಅಮ್ಮ, ರಂಜಿತ್ ಸರ್ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ಬೋದು. ಬಾಸು ಮೀಟಿಂಗಲ್ಲಿದ್ದಾರೆ. ಕ್ಯಾರಿಯರ್ ಕೊಟ್ಟರೆ ಅವ್ರ ಚೇಂಬರಲ್ಲಿ ನಾನು ಇಟ್ಬಿಡ್ತೀನಿ. ಇಲ್ಲ, ಪರವಾಗಿಲ್ಲ, ಅವ್ರು ಬಂದ ಮೇಲೆ ವೇಟ್ ಮಾಡಿ ನಾವೇ ಕೊಟ್ಟು ಹೋಗ್ತೀವಿ. ಸರಿ ಅಮ್ಮ. ಮೈ ಗಾಡ್,
ಚಂದನ್, ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಳ್ಳಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಕ್ವಾಲಿಟಿ ಕಂಟ್ರೋಲ್ಸ್ ಈಗಲೇ ಬರಕ್ಕೆ ಹೇಳಿ. ಇಲ್ಲಿ ಎಲ್ಲರೂ ಹೋಗಿ. ಚಂದನ್, ಧೈರ್ಯ ತಗೋ, ಇದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಬಾ ಚಂದನ್. ಚಿಕ್ಕಿ ಅಕ್ಕ, ಈ ಆಫೀಸ್ನಾಗ ಏನು ಕೆಲಸ ಮಾಡ್ತಾರೆ? ಹಾ, ನಿಂಗೆ ಗೊತ್ತಿಲ್ಲ ಅಲ್ವಾ? ನಮ್ಮ ಕಂಪ್ನಿ ಸ್ಕೂಲು, ಕಾಲೇಜು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಇದನ್ನೆಲ್ಲ ಕಟ್ಕೊಡುತ್ತೆ. ಯಾಕೆ? ನಮ್ಮನೆ ನಾವೇ ಅಲ್ವಾ ಕಟ್ಕೊಳ್ಳೋದು? ಚಿನ್ನು, ಅವ್ರಿಗೆಲ್ಲ ಅಷ್ಟೊಂದು ಟೈಮ್ ಎಲ್ಲಿರುತ್ತೆ? ಅವ್ರಿಗೆಲ್ಲ ಅವ್ರವ್ರದ್ದೇ ಕೆಲಸ ಇರುತ್ತೆ ಅಲ್ವಾ? ನನ್ನ ಗಂಡ ನನ್ನನ್ನು ನೋಡಿದ್ರೆ ಆಗ್ಬಾರ್ದೆಲ್ಲ ಆಗೋಯ್ತದೆ. ಅಪ್ಪ ಆತ್ಮಲಿಂಗೇಶ್ವರ, ಯಾಕಪ್ಪ ನನ್ನ ಈ ಥರ ಎಲ್ಲ ಪರೀಕ್ಷೆ ಮಾಡ್ತಾ ಇದ್ಯಾ? ಹಲೋ. ಹಾಂ, ಈಗ ತಾನು ವಿಷಯ ಬಂತು, ಗೊತ್ತಾಯ್ತು. ಗೊತ್ತಿಲ್ಲ ರೀ, ಇದೆಲ್ಲ ಹೇಗಾಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ನನಗೆ ಸೈಟ್ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡಿ ವಿಷಯ ಏನು ಅಂತ ಹೇಳ್ತೀನಿ. ಓಕೆ? ಹಲೋ. ಯಾ ಐ ಜಸ್ಟ್ ರಿಸೀವ್ ದ ನ್ಯೂಸ್ ಅಬೌಟ್ ಇಟ್. ಇಲ್ಲ ರೀ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟ ಇಲ್ಲ. ನೋ ಕಮೆಂಟ್ಸ್ ಪ್ಲೀಸ್. ನನಗೆ ಗೊತ್ತಿಲ್ಲದಿರೋ ವಿಷಯ ನಾನು ಹೇಗ್ರಿ ಮಾತಾಡ್ಲಿ? ಹಾ, ಚಂದು, ಮೊದಲು ಮೊಬೈಲ್ನ ಸ್ವಿಚ್ ಆಫ್ ಮಾಡು. ಸಾವಿರಾರು ಕಾಲ್ ಬರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾ ಕೂರಕ್ಕಾಗಲ್ಲ. ಬಟ್ ಸಿದ್ದು, ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಿಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದು, ಗಾಬರಿ ಆಗಬೇಡ. ಬಿಸ್ನೆಸ್ ಅಲ್ಲಿ ಈ ತರದೆಲ್ಲ ಸಹಜ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆದ್ರೆ ಸಿದ್ದು, ಹೌ ಕ್ಯಾನ್ ಅವರ್ ಬಿಲ್ಡಿಂಗ್, CK ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹೇಗೆ ಕೊಲ್ಯಾಪ್ಸ್ ಆಗಕ್ಕೆ ಸಾಧ್ಯ? ಡೋಂಟ್ ಅಂಡರ್ಸ್ಟ್ಯಾಂಡ್. ಚಂದು, ಒಂದೊಂದ್ಸಲ ನಾವು ಅನ್ಕೊಂಡಾಗೆ ಆಗಲ್ಲ, ಅದಕ್ಕೆ ಸಾವಿರ ಕಾರಣಗಳಿರುತ್ತೆ. ಒಂದ್ ನಿಮಿಷ ಇರು, ಬಂದೆ. ಚಂದು, ಏನಾಯ್ತು? ಹೆದರ್ಕೋಬೇಡಿ, ನಾವು ಕಾನ್ಸ್ಟ್ರಕ್ಟ್ ಮಾಡ್ತಿರೋ ಬಿಲ್ಡಿಂಗ್ ರೂಫ್ ಕೊಲಾಪ್ಸ್ ಆಗಿದೆ ಅಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೆ. ಹೇಗಾಯ್ತು? ಗೊತ್ತಿಲ್ಲ, ಅದಕ್ಕೆ ಸೈಟ್ ಹತ್ರ ಹೋಗ್ತಾ ಇದೀವಿ. ಚಂದು, ಟೈಮ್ ಆಯ್ತು, ಹೋಗೋಣ. ಅತ್ತೆ, ನಿಮ್ ಜೊತೆ ಮಾತಾಡೋಕ್ಕೂ ಟೈಮ್ ಇಲ್ಲ ನನಗೆ. ಮನೇಲಿ ಸಿಗ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಇಟ್ಸ್ ಓಕೆ ಚಂದು. ಚಿನ್ನು ಇಷ್ಟೊತ್ತು ಇಲ್ಲೇ ಕೂತಿದ್ಲಲ್ಲ, ಯಾರ್ಯಾರನ್ನು ಬಿಟ್ಬಿಟ್ಟು ಎಲ್ಲಿ ಹೊರಟೋದ್ಲು? ಚಿನ್ನು ಆಫೀಸ್ಗೆ ಹೋದ್ಲು. ಚಂದನ್ನ ಖಂಡಿತ ನೋಡಿರ್ತಾಳೆ. ನೋಡಿದ್ಮೇಲೆ ಏನಾಗ್ಬೋದು? ಅವಳು ಯಾರನ್ನ ಬಾವ ಅಂದ್ಕೊಂಡಿದ್ಲೋ ಅವನು ಬಾವ ಅಲ್ಲ, ಅಕ್ಕನ್ನ ಪ್ರೀತಿಸ್ತಾರೋ ನನ್ನ ಗಂಡ ಅಂತ ಗೊತ್ತಾಗ್ಬಿಟ್ರೆ ಚಿನ್ನು ಏನು ಮಾಡ್ತಾಳೆ? ಚಿನ್ನು ಈ ಮನೆಗೆ ಬರ್ತಾಳ? ಯಾಕೋ ಮನಸ್ಸಿಗೆ ಅವಳು ವಾಪಸ್ ಬರೋದಿಲ್ಲ ಅನ್ನಿಸ್ತಿದೆ. ಅವಳು ಬರದೇ ಇದ್ರೆ ಸರಿ ಅಂತ ನನ್ನ ಮನಸ್ಸು ಯಾಕೆ ಹೇಳ್ತಿದೆ? ಶ್ರುತಿ ಪ್ರೇಮಕ್ಕೂ ಚಿನ್ನು ಪ್ರೇಮಕ್ಕೂ ಏನು ವ್ಯತ್ಯಾಸ? ಈ ಮನೆ ಅನ್ನೋದ್ರಣದ ಕಾರಣಕ್ಕೆ ನನ್ನ ಮನಸ್ಸು ಹೀಗೆ ಹೇಳ್ತಿದೀಯಾ? ಚಂದನ್ ತಾಳಿ ಕಟ್ಟಿದ ಚಿನ್ನುನೇ ಅವಳ ಗಂಡ ಅಲ್ವಾ? ಶ್ರುತಿಗೆ ಬೇರೆ ಯಾರೋ ಹುಡುಗ ಸಿಗ್ಬೋದು, ಆದರೆ ಚಿನ್ನುಗೆ ಅಯ್ಯೋ, ಮನಸ್ಸು ಹೃದಯ ಎರಡೂ ಇಲ್ಲದೆ ಇರೋ ದೇವ್ರೆ, ಏನು ಮಾಡ್ತಾ ಇದೀಯ ನೀನು? ಅಮ್ಮ ಸುಮ್ಮನೆ ನಿನ್ನ ನಂಬ್ಕೊಂಡು ಕಾಣಿಕೆ ಕಟ್ಟಿ ಕೈ ಮುಗಿದು ನಿಂತು ಬಿಡ್ತಾಳೆ. ನೀನು ಅಮ್ಮನಿಗೆ ಮೋಸ ಮಾಡೋ ದೇವ್ರ?
ಅಥವಾ ಚಂದನ್ ಹೇಳೋ ಹಾಗೆ ದೇವ್ರು ಅಂತಾನೇ ಇಲ್ವಾ? ಸರಿ ಯಾವುದು ತಪ್ಪು ಯಾವುದು, ಯಾರಿಗೆ ಯಾರು ಸೇರ್ಬೇಕು ಅಂತಾನೆ ಗೊತ್ತಾಗದೆ ಇರೋನೆ ಹುಚ್ಚ ಅಲ್ವಾ? ನನ್ ಜೊತೆ ಒಬ್ಳು ಹುಡುಗಿ ಬಂದಿದ್ಲಲ್ಲ, ನೋಡಿದ್ರ? ಈಗ ಸ್ವಲ್ಪ ಹೊತ್ತರಲ್ಲಿ ಹೋದ್ರಲ್ಲಮ್ಮ, ಇಲ್ಲೇ ಎಲ್ಲೋ ಇರ್ಬೋದು. ನಂಗೆ ಹೇಳ್ದೆ ಎಲ್ಲ ಹೊರಟೋಗ್ಬಿಟ್ಲಿ ಇವಳು. ಛೇ, ಚಿನ್ನು, ನಂಗೆ ಹೇಳ್ದೆ ಎಲ್ಲಿಗೆ ಹೊರಟೋಗಿದ್ದೆ ನೀನು? ಹೇಳ್ಬಿಟ್ಟು ಹೋಗ್ಬಾರ್ದಾ? ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಚಿನ್ನು, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ಬೇಜಾರು ಏನೂ ಇಲ್ಲ ಚಿಕ್ಕಿ ಅಕ್ಕ. ನೀನ್ ಹೀಗಂದ್ರೆ ನಾನು ಕೇಳ್ಬಿಡ್ಬೇಕಾ? ನಿನ್ ಮುಖ ನೋಡಿದ್ರೆ ಹೇಳ್ಬೋದು ನೀನ್ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ. ನಂಗೆ ಗೊತ್ತು ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ.